ಹಿಟ್ ಮ್ಯಾನ್ಸ್ ಇವರು ಹೇಗೆ ಇರ್ತಾರೆ, ಏನು ಮಾಡ್ತಾ ಇರ್ತಾರೆ, ಎಲ್ಲಿರ್ತಾರೆ ಅಂತ ಯಾರಿಗೂ ಕಂಡುಹಿಡಿಯೋಕ್ಕೆ ಆಗಲ್ಲ. ಆದರೆ ಇವರಿಗೆ ಒಂದು ಅಸೈನ್ಮೆಂಟ್ ಕೊಟ್ಟರೆ ಪರ್ಫೆಕ್ಟಾಗಿ ಫಿನಿಶ್ ಮಾಡ್ತಾರೆ. ಅಂದರೆ ಮರ್ಡರ್ಗಳನ್ನ ಟಾರ್ಗೆಟ್ ಮಿಸ್ಸೇ ಆಗಲ್ಲ. ಹಿಟ್ಮ್ಯಾನ್ ಅಂದರೆ ಯಾವಾಗಲೂ ಮರ್ಡರ್ ಮಾಡ್ತಾನೆ ಇರ್ತಾರೆ, ಟೆರಿಫೈ ಆಗೇ ಇರ್ತಾರೆ. ಅದು ಮಾತ್ರ ಅಲ್ಲ, ತುಂಬ ಡಿಸಿಪ್ಲಿನ್ ಆಗೂ ಇರ್ತಾರೆ. ಒಂದು ಕೆಲಸಕ್ಕೆ ಕೈ ಹಾಕಿಬಿಟ್ರೆ ಅದನ್ನು ಫಿನಿಶ್ ಮಾಡದೆ ಬಿಡಲ್ಲ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ 2007ನಲ್ಲಿ ಝೇವಿಯರ್ ಜೆನ್ಸ್ ಡೈರೆಕ್ಷನಲ್ಲಿ ಟಿಮೋಥಿ ಒಲಿಫ್ಯಾಂಟ್, ಡಾಗ್ ರೆ ಸ್ಕಾಟ್ ಆ್ಯಕ್ಟಿಂಗ್ನಲ್ಲಿ ಆ್ಯಕ್ಷನ್ ಥ್ರಿಲ್ಲರ್ ಆಗಿ ರಿಲೀಸ್ ಆಗಿದ್ದ ಹಿಟ್ ಮ್ಯಾನ್ ಅನ್ರೇಟೆಡ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶ್ನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನಲ್ಲಿ ಅನಾಥ ಹುಡುಗರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಆ ಹುಡುಗರ ತಲೆನ ಬುರುಡೆ ಮಾಡಿಸಿ ಹಿಂದೆ QR ಕೋಡ್ ರೀತಿ ಟ್ಯಾಟುಗಳನ್ನ ಹಾಕ್ತಾ ಇದ್ದಾರೆ ಒಂದು ಸೀಕ್ರೆಟ್ ಹಿಟ್ಮ್ಯಾನ್ ಕಂಪನಿ. ಅವರು ಯಾವ ಮಟ್ಟಿಗೆ ಹುಡುಗರನ್ನ ಟ್ರೈನ್ ಮಾಡ್ತಾರೆ ಅಂದರೆ 10 ನಿಮಿಷ ನೀರು ಒಳಗಡೆನೆ ಉಸಿರಾಡದೇ ಇರಬೇಕು. ಕುಂಫು, ಕರಾಟೆ ಅಂತ ಮಾರ್ಷಲ್ ಆರ್ಟ್ನು ಸೂಪರ್ ಆಗಿ ಹೇಳ್ಕೊಡ್ತಾರೆ. ಗನ್ ಶೂಟಿಂಗ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಸಿಗಾಕೊಂಡ್ರೆ ಹೇಗೆ ತಪ್ಪಿಸ್ಕೊಂಡು ಬರೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ಅಲ್ಲಿಂದ ಯಾರಾದರೂ ಹುಡುಗರು ತಪ್ಪಿಸ್ಕೋಬೇಕು ಅಂತ ಟ್ರೈ ಮಾಡಿದ್ರೆ ಅಲ್ಲೇ ಆ ಹುಡುಗರನ್ನ ಶೂಟ್ ಮಾಡಿ ಕೊಂದಾಕ್ತಾರೆ. ಹೀಗೆ ಒಂದು ದಿನ ಲಂಡನ್ನಲ್ಲಿ ಒಬ್ಬ ಪೊಲೀಸ್ ಮ್ಯಾನ್ ಅವನ ಮನೆ ಒಳಗಡೆ ಹೋಗ್ತಾನೆ. ಅಲ್ಲಿ ಯಾರೋ ಸತ್ತು ಬಿದ್ದಿದ್ದಾರೆ. ಹಾಗೆ ಆ ಪೊಲೀಸ್ ಮ್ಯಾನ್ ಅದನ್ನು ನೋಡ್ಬಿಟ್ಟು ಮುಂದೆ ಹೋದ್ರೆ ಅಲ್ಲಿ ಒಬ್ಬ ಕೂತಿದ್ದಾನೆ. ಇವನೇ ನಮ್ಮ ಹೀರೋ ಹಿಟ್ಮ್ಯಾನ್ 47. ಹೆದರ್ಕೋಬೇಡಿ, ನಿಮ್ಮ ಹೆಂಡತಿ ಮಕ್ಕಳಿಗೆ ಏನೂ ಆಗಿಲ್ಲ, ಎಲ್ಲರೂ ಸೇಫ್ ಆಗಿ ಮೇಲ್ಗಡೆ ರೂಮ್ನಲ್ಲಿದ್ದಾರೆ. ಅನ್ಬೇಕಾದ್ರೆ ನೀನ್ ಹೇಗೆ ಇಲ್ಲಿಗೆ ಬಂದೆ ಅಂತ ಪೊಲೀಸ್ ಕೇಳ್ತಾನೆ. ಅದಕ್ಕೆ ಪೊಲೀಸ್ನ ಕೂರಿಸ್ಬಿಟ್ಟು, ಒಬ್ಬ ಒಳ್ಳೆ ವ್ಯಕ್ತಿ ಯಾವಾಗ ಕೊಲೆ ಮಾಡ್ತಾನೆ, ಏನಕ್ಕೆ ಕೊಲೆ ಮಾಡ್ತಾನೆ, ನೀವು ಒಂದು ಒಳ್ಳೆ ಕಿಲ್ಲರ್ನ ಹುಡುಕ್ತಾ ಇದ್ದೀರಾ, ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಒಂದು ಗೋಸ್ಟ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹಿಟ್ಮ್ಯಾನ್ ಹೇಳ್ತಾನೆ. ಆಕ್ಚುಲಿ ಏನು ಅಂದರೆ ನಮ್ಮ ಹೀರೋನ 3 ವರ್ಷಗಳಿಂದ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಈ ಪೊಲೀಸ್ ಮ್ಯಾನ್. ಅದಕ್ಕೆ ಅವನ ಕತೆ ಮುಗಿಸೋಕೆ ಪೊಲೀಸ್ ಮನೆಗೆ ಬಂದಿದ್ದಾನೆ ಹಿಟ್ ಮ್ಯಾನ್. ಇವಾಗ ಫ್ಲಾಶ್ ಬ್ಯಾಕ್ 3 ತಿಂಗಳ ಹಿಂದೆ ಶಾಂಟಿ ಟೌನ್ ನೈಜೀರಿಯಾದಲ್ಲಿ ಒಂದು ಟೆರರಿಸ್ಟ್ ಗ್ರೂಪ್ ಇದೆ. ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಅವನ ಮತ್ತೆ ಹಿಡಿದು ತಂದು ಬಾಸ್ ಹತ್ರ ಬಿಟ್ರೆ ಬಾಸ್ ಅವನ ಒಂದು ಕೈನ ಕತ್ತರಿಸಿ ಬಿಟ್ಟು ಏನಕ್ಕೆ ತಪ್ಪಿಸ್ಕೊಂಡು ಹೋದೆ ಅಂತ ಕೇಳಬೇಕಾದ್ರೆ ಅವನಿಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಏನು ಅಂತ ಚೆಕ್ ಮಾಡಿದ್ರೆ ಅವನ ಗಂಟಲ್ನಲ್ಲಿ ಸ್ಟಿಚಸ್ ಇದೆ. ನಮ್ಮ ಹೀರೋ ಏನು ಮಾಡಿದಾನೆ ಅಂದರೆ ತಪ್ಪಿಸ್ಕೊಂಡು ಬಂದವನ್ನ ಹಿಡಿದು ಅವನ ಬಾಯಿಗೆ ಚಿಕ್ಕ ಚಿಕ್ಕ ಬಾಂಬ್ಗಳನ್ನ ಹಾಕಿ ಟೆರರಿಸ್ಟ್ ಗ್ರೂಪ್ ಹತ್ರ ಹ್ಯಾಂಡ್ ಓವರ್ ಮಾಡಿದ್ದಾನೆ. ಇವಾಗ ಎಲ್ಲೋ ಇದ್ಕೊಂಡು ಬಟನ್ನ ಪ್ರೆಸ್ ಮಾಡ್ತಾನೆ ಹೀರೋ. ಆ ಟೆರರಿಸ್ಟ್ ಗ್ರೂಪ್ ಬ್ಲಾಸ್ಟ್ ಆಗಿ ಚಿಂದಿ ಆಗೋಗ್ತಾರೆ. ಈ ವಿಷಯ ಕೇಳ್ಪಟ್ಟ ನಮ್ಮ ಅಮೆರಿಕನ್ ಪೊಲೀಸ್ ಮ್ಯಾನ್ ನೈಜೀರಿಯಾಗೆ ಹೋಗಿ ವಿಚಾರಿಸ್ತಾನೆ. ಅಲ್ಲಿರೋ ಪೊಲೀಸರ್ಸ್ ಇಲ್ವೇ ಇಲ್ಲ, ಆ ಥರ ಎಲ್ಲ ಹಿಟ್ ಮ್ಯಾನ್ ಎಲ್ಲ ಯಾರು ಇಲ್ಲ, ಆ ಬಾಸ್ನ ಕೊಂದಿದ್ದು ಅವನ ಓನ್ ಬ್ರದರೇ ಬಾಂಬ್ ಇಟ್ಟು ಕೊಂದ್ಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪೊಲೀಸ್ ಮ್ಯಾನ್, ನೋಡಿ ನಾನು ಒಬ್ಬನ ಹುಡುಕ್ತಾ ಇದ್ದೀನಿ, 3 ವರ್ಷಗಳಿಂದ ಹುಡುಕ್ತಾ ಇದ್ದೀನಿ. ಅವನು ಒಂದು ಮರ್ಡರ್ನ ಮಾಡಿದ್ರೆ ಅದನ್ನ ಕಂಡುಹಿಡಿಯೋಕ್ಕೆ ಆಗಲ್ಲ, ಒಂದು ಎವಿಡೆನ್ಸ್ ಕೂಡ ಇರಲ್ಲ, ಒಂದು ಕ್ಲೂ ಕೂಡ ಸಿಗಲ್ಲ. ಇಲ್ಲಿವರೆಗೂ 100 ಮರ್ಡರ್ಗಳನ್ನ ಮಾಡಿದ್ದಾನೆ, ಒಂದಕ್ಕೂ ಎವಿಡೆನ್ಸ್ ಇಲ್ಲ. ನೋಡಿ ಈ ಪಿನ್ನ ಅಂದ್ಬಿಟ್ಟು ಒಂದು ಪಿನ್ನ ತಗೊಂಡೋಗಿ ಮ್ಯಾಪಲ್ಲಿ ಚುಚ್ಚುತ್ತಾನೆ ನಮ್ಮ ಪೊಲೀಸ್ ಮ್ಯಾನ್. ಅಲ್ಲಿ ಆಲ್ರೆಡಿ 100 ಪಿನ್ಗಳು ಚುಚ್ಚಿದೆ. ಅಂದ್ರೆ ನಮ್ಮ ಹೀರೋ ಎಲ್ಲ ಕಂಟ್ರಿಗಳಿಗೂ ಹೋಗಿ ಮರ್ಡರ್ ಮಾಡಿದಾನಂತೆ. ಇಲ್ಲಿ ರಷ್ಯಾದಲ್ಲಿ ನಮ್ಮ ಹೀರೋ ಒಂದು ಹೋಟೆಲ್ನಲ್ಲಿ ರೂಮ್ ಹಾಕಿ ಸ್ಟೇ ಆಗಿದ್ದಾನೆ. ಅಲ್ಲಿ ಸ್ಕಾಚ್ ತಗೊಳ್ತಾ ಇರಬೇಕಾದ್ರೆ ಒಂದು ಹುಡುಗಿ ಬಂದು ನಮ್ಮ ಹೀರೋನ ಪಿಕಪ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ನಮ್ಮ ಹೀರೋ ಅವಳ ಹತ್ರದಿಂದ ಸೈಲೆಂಟ್ ಆಗಿ ಎಸ್ಕೇಪ್ ಆಗಿ ಅವನ ರೂಮ್ಗೆ ಹೋಗ್ಬಿಡ್ತಾನೆ. ಯಾರಾದ್ರೂ ಸಡನ್ ಆಗಿ ಡೋರ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಬಾಂಬ್ ಬ್ಲಾಸ್ಟ್ ಆಗೋ ರೀತಿ ಸೆಟ್ ಮಾಡಿಟ್ಬಿಟ್ಟು ಬಾಲ್ಕನಿಗೆ ಹೋಗ್ತಾನೆ. ಅಲ್ಲಿ ಬಾಲ್ಕನಿಯಲ್ಲಿ ಒಂದು ಹಗ್ಗ ಕಟ್ಟಿಟ್ಟಿದ್ದಾನೆ. ಯಾರಾದ್ರೂ ಪೊಲೀಸರ್ಸ್ ಹಿಡಿಯೋಕೆ ಬಂದ್ರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸಿಸ್ಟಮ್ ಮುಂದೆ ಕೂತ್ಕೊಳ್ತಾನೆ. ಲ್ಯಾಪ್ಟಾಪ್ ನಲ್ಲಿ ಹಿಟ್ಮ್ಯಾನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದು ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಲಾಸ್ಟ್ ಆಪರೇಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಕ್ಕೆ ಕಂಗ್ರಾಚುಲೇಷನ್ಸ್, ದುಡ್ಡನ್ನ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಾಯ್ತು. ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ನ ನೀವು ಪಬ್ಲಿಕ್ ಆಗಿ ಮರ್ಡರ್ ಮಾಡಬೇಕು, ಅದನ್ನೇ ಕ್ಲೈಂಟ್ ಕೂಡ ಇಷ್ಟಪಡ್ತಾ ಇದ್ದಾರೆ ಅಂತ ಸಿಸ್ಟಮ್ ಹೇಳಬೇಕಾದ್ರೆ ನಮ್ಮ ಹೀರೋನು ಸರಿ ಅಂತ ಒಪ್ಕೋತಾನೆ. ಆಕ್ಚುಲಿ ನಮ್ಮ ಹೀರೋ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಿಲ್ಲದೆ ಮರ್ಡರ್ಗಳನ್ನ ಮಾಡ್ತಾನೆ. ಆದರೆ ಈ ಸತಿ ಪಬ್ಲಿಕ್ ಆಗಿ ಮರ್ಡರ್ನ ಮಾಡಬೇಕು ಅಂತೆ. ಇವಾಗ ಟಾರ್ಗೆಟ್ ಯಾರು ಅಂದ್ರೆ ರಷ್ಯಾ ಪ್ರೆಸಿಡೆಂಟ್ ಮಿಖೈಲ್ ಬೆಲಿಕೋವ್. ನೆಕ್ಸ್ಟ್ ದಿನ ರಷ್ಯಾ ಪ್ರೆಸಿಡೆಂಟ್ ಅವರ ಆಫೀಸ್ ಮುಂದೆ ನಿಂತು ಟಿವಿ ಚಾನೆಲ್ಗೆ ಇಂಟರ್ವ್ಯೂ ಕೊಡ್ತಾ ಇರಬೇಕಾದ್ರೆ ನಮ್ಮ ಹಿಟ್ ಮ್ಯಾನ್ ಸುಮಾರು ದೂರದಿಂದ ಸ್ನೈಪರ್ ಗನ್ನ ಯೂಸ್ ಮಾಡಿ ಬೆಲಿಕೋವ್ ಕತೆನ ಮುಗಿಸ್ತಾನೆ. ಆಮೇಲೆ ಸ್ನೈಪರ್ ಗನ್ ಬಾಕ್ಸ್ಗೆ ಬಾಂಬ್ ಇಟ್ಬಿಟ್ಟು ಬ್ಲಾಸ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾನೆ, ಎವಿಡೆನ್ಸ್ ಏನು ಸಿಕ್ಬಾರ್ದು ಅಂತ. ಆಮೇಲೆ ಹಿಟ್ ಮ್ಯಾನ್ ಸಾಫ್ಟ್ವೇರ್ ನ ಓಪನ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಇದೆ, ನೀವು ಇವಾಗ ಮಾಡಿದ ಮರ್ಡರ್ಗೆ ವಿಟ್ನೆಸ್ ಇದೆ, ಅವ್ರ ಕತೆನ ಮುಗಿಸ್ಬೇಕು ಅಂತ ಸಾಫ್ಟ್ವೇರ್ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಸರಿ ಅಂತ ಆ ಟಾರ್ಗೆಟ್ನ ಸಾಯಿಸೋಕೆ ಹೋಗ್ತಾನೆ. ಅದು ಒಂದು ಹುಡುಗಿ, ನಿಕ್ಕ ಬರೋರಿನ. ಆ ಹುಡುಗಿ ಮುಖ ನೋಡಿದ ತಕ್ಷಣ ನಮ್ಮ ಹೀರೋಗೆ ಏನ್ ಅನಿಸ್ತಾ ಏನೋ ಸಾಯಿಸದೆ ಬಿಟ್ಬಿಡ್ತಾನೆ. ಆವಾಗ ನಮ್ಮ ಹೀರೋನ ಟಾರ್ಗೆಟ್ ಮಾಡಿ ಇನ್ನೊಬ್ಬ ಹಿಟ್ ಮ್ಯಾನ್ ಶೂಟ್ ಮಾಡ್ತಾನೆ. ನಮ್ಮ ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿ ಹೇಗೋ ಹೋಗ್ತಾನೆ.
ಇವಾಗ ನಮ್ಮ ಪೊಲೀಸ್ಗೆ ನಮ್ಮ ಹೀರೋ ಎಲ್ಲಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಹೀರೋನ ಹಿಡಿಯೋದಕ್ಕೆ ಹೊರಡ್ತಾನೆ ಪೊಲೀಸ್. ಇಲ್ಲಿ ಹೋಟೆಲ್ನಲ್ಲಿ ಆ ಹುಡುಗಿ ಇಲ್ಲಿವರೆಗೂ ನನ್ನ ನೋಡೇ ಇಲ್ಲ, ಅವಳು ವಿಟ್ನೆಸ್ ಆಗೋಕೆ ಚಾನ್ಸ್ ಇಲ್ಲ ಅಂತ ನಮ್ಮ ಹಿಟ್ ಮ್ಯಾನ್ ಅಪ್ಲಿಕೇಶನ್ ಜೊತೆ ಮಾತಾಡಬೇಕಾದ್ರೆ ಬಿಲ್ಲಿಕ್ ಆಫ್ ಅಸೈನ್ಮೆಂಟ್ ಸಕ್ಸಸ್ ಆಗಿಲ್ಲ, ಆದ್ರಿಂದ ನಿಮ್ಮ ಅಕೌಂಟ್ಗೆ ಮನಿ ಟ್ರಾನ್ಸ್ಫರ್ ಮಾಡೋಕ್ಕೆ ಆಗಲ್ಲ ಅಂತ ಅಪ್ಲಿಕೇಶನ್ ಹೇಳ್ತಾ ಇದೆ. ನಾನೇ ಕೊಂದೆ, ನಾನೇ ಕಣ್ಣಾರೆ ನೋಡಿದೆ, ಖಂಡಿತ ಬೆಲಿಕ್ ಆಫ್ ಕತೆ ಮುಗೀತು ಅಂತ ಹೀರೋ ಹೇಳ್ತಾನೆ. ಅದಕ್ಕೆ ಅಪ್ಲಿಕೇಶನ್ ಇವಾಗ ಬೆಲಿಕ್ ಆಫ್ ಟಿವಿ ಚಾನಲ್ನಲ್ಲಿ ಲೈವ್ ಆಗಿ ಮಾತಾಡೋದನ್ನ ಪ್ಲೇ ಮಾಡಿ ತೋರಿಸುತ್ತೆ. ಆಕ್ಚುಲಿ ನಮ್ಮ ಹೀರೋ ಅವರ ಟಾರ್ಗೆಟ್ ಮಿಸ್ಸೇ ಆಗಲ್ಲ ಯಾವಾಗ್ಲೂ. ಆದ್ರೆ ಇವಾಗ ಬೆಲಿಕ್ ಆಫ್ ಜೀವಂತವಾಗಿ ಇರೋದನ್ನ ನೋಡಿ ಟೆನ್ಷನ್ ಆಗ್ತಾನೆ ಹೀರೋ. ಬೆಲಿಕ್ ಆಫ್ ನ ಸಾಯಿಸೋಕೆ ಹೇಳಿದ ಕ್ಲೈಂಟ್ ಯಾರು ಅಂತ ಕೇಳಿದ್ರೆ ಅಪ್ಲಿಕೇಶನ್ ಮಾತಾಡ್ತಾನೆ ಇಲ್ಲ. ಅದಕ್ಕೆ ನಮ್ಮ ಹೀರೋ ನನ್ನೇ ಸಿಗೋಕ್ಸೋಕ್ ನೋಡ್ತಾ ಇದ್ದೀರಾ, ಹುಡಿಕೊಂಡು ಬಂದು ನಿಮ್ಮ ಹಿಟ್ ಮ್ಯಾನ್ ಆಫೀಸ್ನೇ ನಾಶ ಮಾಡ್ತೀನಿ ಅಂತ ಮಾತಾಡ್ತಾ ಇರಬೇಕಾದ್ರೆ ಹೊರಗಡೆ ಪೊಲೀಸ್ ಟೀಮ್ ಅವರು ಹೋಟೆಲ್ನೇ ರೌಂಡ್ ಅಪ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಹಿಟ್ ಮ್ಯಾನ್ ಒಬ್ಬ ಅಮೆರಿಕನ್, ಅವನ್ನ ಹಿಡಿಯೋದಕ್ಕೆ ನಮ್ಮ ಪೊಲೀಸ್ ಅಮೆರಿಕದಿಂದ ರಷ್ಯಾಗೆ ಬಂದಿದ್ದಾರೆ. ಆವಾಗ ರಷ್ಯಾ ಪೊಲೀಸ್ ಒಬ್ಬ ಹಿಟ್ ಮ್ಯಾನ್ ನಾನೇ ಹಿಡಿಬೇಕು ಅಂತ ನಮ್ಮ ಅಮೆರಿಕನ್ ಪೊಲೀಸ್ಗೆ ತೊಂದರೆ ಕೊಡ್ತಾನೆ. ಇವಾಗ ನಮ್ಮ ಹೀರೋನ ಹಿಡಿಯೋದಕ್ಕೆ ಪೊಲೀಸ್ ಟೀಮ್ ಹೋಟೆಲ್ ಒಳಗಡೆ ಹೋಗಬೇಕಾದ್ರೆ ನಮ್ಮ ಹೀರೋಗೆ ಒಂದು ಫೋನ್ ಬರುತ್ತೆ ಹಿಟ್ ಮ್ಯಾನ್ ಏಜೆಂಟ್ ಆಫೀಸಿಂದ. ನಾನು ಡಯಾನಾ, ನಾನು ಡೈರೆಕ್ಟ್ ಆಗಿ ನಿನ್ನ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ನನ್ನ ಕೆಲಸದಿಂದ ತೆಗೆದುಬಿಡ್ತಾರೆ. ಬೆಲಿಕ್ ಆಫ್ನ ಸಾಯಿಸೋಕೆ ಹೇಳಿದ ಕ್ಲೈಂಟ್ ಹೆಸರು ಬೆಲಿಕ್ ಆಫೆ ಅಂತ ಮಾತಾಡಿ ಕಟ್ ಮಾಡ್ತಾರೆ. ಕರೆಕ್ಟ್ ಆಗಿ ಪೊಲೀಸ್ ಟೀಮ್ ಒಳಗಡೆ ಬರೋಕ್ಕೆ ಟ್ರೈ ಮಾಡಬೇಕಾದ್ರೆ ನಮ್ಮ ಹೀರೋ ಸೆಟ್ ಮಾಡಿ ಇಟ್ಟಿದ್ನಲ್ಲ ಆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆದ್ರಿಂದ ನಮ್ಮ ಹೀರೋ ಓಡೋಗಿ ಬಾಲ್ಕನಿಯಲ್ಲಿ ಹಗ್ಗ ಕಟ್ಟಿದ್ನಲ್ಲ ಅದನ್ನ ಹಿಡ್ಕೊಂಡು ಜಂಪ್ ಮಾಡಿ ಇನ್ನೊಂದು ರೂಮಿಗೆ ಹೋಗಿ ಬೀಳ್ತಾನೆ. ಆಮೇಲೆ ಸೈಲೆಂಟ್ ಆಗಿ ಎದ್ದು ಹೌಸ್ ಇಟ್ಟಿರೋ ಗನ್ನ ತಗೊಂಡು ಲಿಫ್ಟ್ ನಲ್ಲಿ ಬರೋ ಪೊಲೀಸರ್ಸ್ನೆಲ್ಲ ಕೊಂದ್ಬಿಟ್ಟು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಪೊಲೀಸ್ ಗನ್ ಪಾಯಿಂಟ್ ನಲ್ಲಿ ನಮ್ಮ ಹೀರೋನ ನಿಲ್ಲಿಸ್ತಾನೆ. ಆವಾಗ ಕರೆಕ್ಟ್ ಆಗಿ ಹೋಟೆಲ್ ನಲ್ಲಿ ಕೆಲಸ ಮಾಡೋ ಹುಡುಗಿ ಅಡ್ಡ ಬಂದು ನಿಂತು ಬಿಡ್ತಾಳೆ. ಅದನ್ನ ಯೂಸ್ ಮಾಡಿ ನಮ್ಮ ಹೀರೋ ಪೊಲೀಸ್ ಹತ್ರದಿಂದ ಎಸ್ಕೇಪ್ ಆಗಿ ಓಡಿ ಹೋಗಿ ನೀರಿಗೆ ಬಿದ್ದು ತಪ್ಪಿಸಿಕೊತಾನೆ. ಆಮೇಲೆ ನಮ್ಮ ಪೊಲೀಸ್ ನಮ್ಮ ಹೀರೋ ಸ್ಟೇ ಆಗಿದ್ದ ರೂಮ್ ನಲ್ಲಿ ಹೋಗಿ ಅಲ್ಲಿ ಸಿಗೋ ಎವಿಡೆನ್ಸ್ ನೆಲ್ಲ ಕಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಆ ರಷ್ಯಾ ಪೊಲೀಸ್ ಬಂದು ಹಿಟ್ ಮ್ಯಾನ್ ನಾನ್ ಹಿಡ್ಕೋತೀನಿ, ನೀನು ಈ ಕೇಸ್ ನ ಬಿಟ್ಬಿಡು ಅನ್ಬೇಕಾದ್ರೆ ನಮ್ಮ ಪೊಲೀಸ್ ಒಪ್ಕೊಳ್ಳಲ್ಲ. ಆಮೇಲೆ ನಮ್ಮ ಹೀರೋ ಆ ಹುಡುಗಿ ನಿಕಬರೋರಿನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದಾನೆ. ಅವಳ ಹತ್ರ ಮಿಕೆಲ್ ಬೆಲಿಕಾಫ್ ನಾನು ಶೂಟ್ ಮಾಡಿ ಕೊಂದೆ, ಮತ್ತೆ ಅವನು ಹೇಗೆ ಜೀವಂತವಾಗಿ ಬಂದ ಅಂತ ಕೇಳ್ಬೇಕಾದ್ರೆ ನಾನು ಬೆಲಿಕಾಫ್ ಗರ್ಲ್ ಫ್ರೆಂಡ್, ಬೆಲಿಕಾಫ್ಗೆ ಡಬಲ್ಸ್ ಇರ್ಬೋದು, ಸದಾಮ್ ಹುಸೇನ್ ತರ ಡಬಲ್ಸ್ ಇರ್ಬೋದು ಅಂತಾಳೆ. ಆಮೇಲೆ ಉಂದರ್ ಬೆಲಿಕಾಫ್ ಯಾರು ಅಂತ ಹೀರೋ ಕೇಳ್ತಾನೆ. ಅದಕ್ಕೆ ಉಂದರ್ ಬೆಲಿಕಾಫ್ ಮಿಕೆಲ್ ಬೆಲಿಕಾಫ್ ಅವರ ತಮ್ಮ, ಅವನು ದೊಡ್ಡ ಪೊರ್ಕಿ, ಹುಡುಗಿರ್ ಮಾರಾಟ ಮಾಡ್ತಾನೆ, ವೆಪನ್ಸ್ ಮಾರಾಟ ಮಾಡ್ತಾನೆ, ತುಂಬ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾನೆ ಅಂತ ಆ ಹುಡುಗಿ ಹೇಳ್ತಾಳೆ. ನಾನು ಇವಾಗ ಬೆಲಿಕಾಫ್ನ ಬಿಟ್ಟು ದೂರ ಬಂದಿದ್ದೀನಿ, ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ, ಇವಾಗ ನಾನು ಅವ್ರ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಅಂತ ಹೀರೋಯಿನ್ ಹೇಳಬೇಕಾದ್ರೆ ಹಾಗಾದ್ರೆ ಸರಿ, ನಿನ್ನಿಂದ ನನಗೆ ಏನು ಯೂಸ್ ಇಲ್ಲ ಅಂತ ಅವಳನ್ನ ಸಾಯಿಸೋಕ್ಕೆ ಹೋಗ್ತಾನೆ ಹೀರೋ. ಆವಾಗ ಅವಳ ಮುಖದಲ್ಲಿರೋ ಟ್ಯಾಟೂನ ನೋಡ್ಬಿಟ್ಟು ಯಾಕೆ ಮುಖದಲ್ಲಿ ಟ್ಯಾಟೂ ಹಾಕಿದ್ಯಾ ಅಂತ ಕೇಳ್ತಾನೆ. ಯಾಕೆ ಅಂದ್ರೆ ಅಲ್ಲಿಗೆ ಮಾತ್ರನೇ ಬೆಲಿಕಾಫ್ ನನ್ನ ಹೊಡೆಯಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಒಂದು ಗನ್ನ ಅವಳಿಗೆ ಕೊಟ್ಬಿಟ್ಟು ನಿನ್ನ ಸಾಯಿಸೋಕೆ ನೋಡ್ತಾ ಇದ್ದಾರೆ, ನೀನು ಸೇಫ್ ಆಗಿರು, ನಾನು ನನಗೆ ಕೊಟ್ಟಿದ್ದ ಕೆಲಸವನ್ನು ಮತ್ತೆ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ ಹೀರೋ. ಆಮೇಲೆ ಆ ಹುಡುಗಿನ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಪೊಲೀಸ್ ಮತ್ತೆ ನಮ್ಮ ಹೀರೋನ ಸಾಯಿಸೋಕ್ಕೆ ಟ್ರೈ ಮಾಡಿದ್ನಲ್ಲ ಒಬ್ಬ ಹಿಟ್ ಮ್ಯಾನ್, ಎಲ್ಲರೂ ಅಲ್ಲಿದ್ದಾರೆ. ಅವ್ರಿಗೆಲ್ಲ ಅಲ್ಲಿರೋದನ್ನ ನೋಡ್ಬಿಡ್ತಾನೆ ಹೀರೋ. ಅದಕ್ಕೆ ನೀನು ಹೋಗಿ ಟಿಕೆಟ್ ತಗೋ, ನಾನು ಬರ್ತೀನಿ ಅಂತ ಹೀರೋಯಿನ್ನ ಕಳಿಸ್ಬಿಟ್ಟು ನಮ್ಮ ಹೀರೋ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪೊಲೀಸ್ ಕಣ್ಗೆ ಬೀಳದೆ ಆ ಇನ್ನೊಬ್ಬ ಹಿಟ್ ಮ್ಯಾನ್ ಡೈವರ್ಟ್ ಮಾಡಿ ಕರ್ಕೊಂಡು ಕೆಳಗಡೆ ಹೋಗ್ತಾನೆ. ಇವ್ರುಗಳನ್ನ ಫಾಲೋ ಮಾಡ್ಕೊಂಡು ನಮ್ಮ ಪೊಲೀಸ್ ಅವರ ಅಸಿಸ್ಟೆಂಟ್ ಹಿಂದೆನೆ ಫಾಲೋ ಮಾಡಿ ಹೋಗ್ತಾ ಇದ್ದಾನೆ. ಇವಾಗ ನಮ್ಮ ಹೀರೋನ ಫಾಲೋ ಮಾಡಿ ಬಂದ ಹಿಟ್ ಮ್ಯಾನ್ನ ಹಿಡಿದು ಅವನ ತಂದ ಗನ್ನೆ ಕಿತ್ಕೊಂಡು ಅವನಿಗೆ ಶೂಟ್ ಮಾಡಿ ಯಾರು ನನ್ನ ಸಾಯಿಸೋಕೆ ಕಳಿಸಿತು, ಕ್ಲೈಂಟ್ ಯಾರು ಅಂತ ಹೀರೋ ಕೇಳಿದ್ರೆ ಆ ಹಿಟ್ ಮ್ಯಾನ್ ಬಾಯನ್ನೇ ಬಿಡ್ತಾ ಇಲ್ಲ. ಇದೇ ಟೈಮ್ಗೆ ನಮ್ಮ ಹೀರೋಯಿನ್ ಹೀರೋನ ಹುಡಿಕೊಂಡು ಕೆಳಗೆ ಬರ್ತಾ ಇದ್ದಾಳೆ. ನಮ್ಮ ಹೀರೋ ಇಲ್ಲಿ ಹಿಟ್ ಮ್ಯಾನ್ನ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಇದನ್ನ ನೋಡ್ಬಿಟ್ಟು ಓಡೋಗ್ತಾರೆ. ಶಾಡೋ ಮಾತ್ರ ಕಾಣಿಸುತ್ತೆ. ಅದಕ್ಕೆ ಅದನ್ನ ಚೆಕ್ ಮಾಡೋಕೆ ಹೀರೋ ಹೋಗ್ತಾನೆ. ಹೋದ್ರೆ 4 ಜನ ಹಿಟ್ ಮ್ಯಾನ್ಗಳು ನಮ್ಮ ಹೀರೋನ ಅಟ್ಯಾಕ್ ಮಾಡ್ತಾರೆ. ನಮ್ಮ ಹೀರೋ ಅವ್ರಗಳ ಜೊತೆ ಸೂಪರ್ ಆಗಿ ಫೈಟ್ ಮಾಡಿ ಅವ್ರಗಳನ್ನೆಲ್ಲ ಕೊಂದು ಬಿಡ್ತಾನೆ. ಆಮೇಲೆ ಕೆಳಗೆ ಬಂದು ಆಲ್ರೆಡಿ ಶೂಟ್ ಮಾಡಿದ ಹಿಟ್ ಮ್ಯಾನ್ನ ಮತ್ತೆ ಶೂಟ್ ಮಾಡಿ ಕೊಲ್ಬೇಕಾದ್ರೆ ಅಲ್ಲೇ ಹೀರೋಯಿನ್ ಔಸ್ಕೊಂಡಿದ್ದಾಳೆ. ಆವಾಗ ನಮ್ಮ ಪೊಲೀಸ್ ಮತ್ತೆ ಅವರ ಅಸಿಸ್ಟೆಂಟ್ ಹೀರೋನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ನಮ್ಮ ಹೀರೋ ಅಸಿಸ್ಟೆಂಟ್ ಕೈಗೆ ಶೂಟ್ ಮಾಡಿಬಿಟ್ಟು ಅವನ್ನ ಹೋಸ್ಟೇಜ್ ಆಗಿ ಹಿಡ್ಕೊಳ್ತಾನೆ. ಅದಕ್ಕೆ ನಮ್ಮ ಪೊಲೀಸ್ ಅವನನ್ನ ಬಿಟ್ಬಿಡು, ನನ್ನ ಬೇಕಾದ್ರೆ ಹೋಸ್ಟೇಜ್ ಆಗಿ ಹಿಡಿದಿಟ್ಕೋ ಅನ್ಬೇಕಾದ್ರೆ ನಮ್ಮ ಪೊಲೀಸ್ ಎದೆಗೇನೆ ಶೂಟ್ ಮಾಡ್ತಾನೆ ಹೀರೋ. ಆಮೇಲೆ ಅವನ್ನ ಸಾಯಿಸೋಕೆ ಹೋಗ್ಬೇಕಾದ್ರೆ ಹೀರೋಯಿನ್ ಬೇಡ ಪ್ಲೀಸ್ ಬಿಟ್ಬಿಡು ಅಂತಾಳೆ. ಅದಕ್ಕೆ ಪೊಲೀಸ್ನ ಸಾಯಿಸದೆ ಅಲ್ಲೇ ಬಿಟ್ಬಿಟ್ಟು ಹೀರೋಯಿನ್ನ ಕರ್ಕೊಂಡು ಹೀರೋ ಹೊರಡ್ತಾನೆ. ಸದ್ಯ ನಮ್ಮ ಪೊಲೀಸ್ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದಕ್ಕೆ ಏನೂ ಆಗಿಲ್ಲ, ತಪ್ಪಿಸ್ಕೊಂಡ್ರು. ಆಮೇಲೆ ಆ ರಷ್ಯಾ ಪೊಲೀಸ್ ಮತ್ತೆ ನಮ್ಮ ಪೊಲೀಸ್ ಹತ್ರ ಬಂದು ಈ ಕೇಸ್ನ ನಾನು ನೋಡ್ಕೋತೀನಿ, ಹಿಟ್ ಮ್ಯಾನ್ನ ನಾನು ಹಿಡ್ಕೋತೀನಿ, ನೀನು ರಿಟರ್ನ್ ಅಮೆರಿಕಾಗೆ ಹೊರಡು ಅಂತ ಹೇಳಬೇಕಾದ್ರೆ ನಮ್ಮ ಪೊಲೀಸ್ ರಷ್ಯಾ ಪೊಲೀಸ್ಗೆ ಕೋರ್ಟ್ನ ಸರಿ ಮಾಡಿ ಕೊಟ್ಬಿಟ್ಟು ಮುಚ್ಕೊಂಡು ಹೋಗಲ್ಲೇ ಅಂತ ಬೈದ್ಬಿಟ್ಟು ಹೋಗ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋ ಹೀರೋಯಿನ್ನ ಕರ್ಕೊಂಡು ಎಲ್ಲಿಗೋ ಹೋಗ್ತಾ ಇದ್ದಾನೆ.
ಆವಾಗ ಹೀರೋ ಹೀರೋಯಿನ್ಗೆ ವಾರ್ನಿಂಗ್ ಕೊಡ್ತಾನೆ, ಇನ್ನೊಂದು ಸಲ ನನ್ನ ಕೆಲಸಕ್ಕೆ ಅಡ್ಡ ಬರಬೇಡ ಅಂತ. ಗನ್ನ ತಗೋಬೇಕಾದ್ರೆ ಹೀರೋಯಿನ್ ಹತ್ಕೊಂಡು ಬೆಲ್ಲಿಕಾಫ್ ಇವಳಿಗೆ ಕೊಟ್ಟಿದ್ದ ಟಾರ್ಚರ್ ಬಗ್ಗೆ ಹೇಳ್ತಾಳೆ. ಆ ಬೆಲ್ಲಿಕಾಫ್ ಏನ್ ಮಾಡ್ತಾ ಇದ್ದ ಅಂದ್ರೆ ಅವನ ಫ್ರೆಂಡ್ಸ್ಗಳ ಮುಂದೆ ಈ ಹುಡುಗಿಗೆ ಕೈನ ಕಟ್ಟಿ ಬೆತ್ತಲೆ ಮಾಡಿ ನಿಲ್ಲಿಸಿ ಒಂದು ಕಡ್ಡಿ ತಗೊಂಡು ಹೊಡೆದು ಈ ಹುಡುಗಿ ಅಳೋದನ್ನ ನೋಡಿ ಖುಷಿ ಪಟ್ಟಿದ್ದಾನೆ. ಇದನ್ನ ಕೇಳಿ ನಮ್ಮ ಹೀರೋನು ಸುಮ್ಮನಾಗ್ತಾನೆ. ಇಲ್ಲಿ ರಷ್ಯಾ ಪೊಲೀಸ್ ಅವರ ಆಫೀಸಲ್ಲಿ ಕೂತ್ಕೊಂಡು ಫೋನ್ನಲ್ಲಿ ಬೆಲ್ಲಿಕಾಫ್ ಜೊತೆ ಮಾತಾಡ್ತಾ ಇದ್ದಾರೆ. ಅದನ್ನ ಸೀಕ್ರೆಟ್ ಆಗಿ ನಮ್ಮ ಪೊಲೀಸ್ ಹೊರಗಡೆ ಕಾರಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ. ಫಸ್ಟ್ ಟೈಮ್ ನಮ್ಮ ಹೀರೋನ ಹಿಡಿಯೋಕ್ಕೆ ಹೋಟೆಲ್ಗೆ ಹೋದಾಗ ನಮ್ಮ ಪೊಲೀಸ್ಗೆ ಹೀರೋ ಅವರ ಗ್ಯಾಜೆಟ್ ಸಿಕ್ಕಿರುತ್ತೆ. ಅದರಲ್ಲಿ ಟ್ರಾನ್ಸ್ಮಿಟರ್ನ ತಗೊಂಡು ರಷ್ಯಾ ಪೊಲೀಸ್ಗೆ ಕೋರ್ಟ್ನ ಸರಿ ಮಾಡಿ ಕೊಟ್ರಲ್ಲ, ಆವಾಗ ಆ ಟ್ರಾನ್ಸ್ಮಿಟರ್ನ ರಷ್ಯಾ ಪೊಲೀಸ್ಗಿನೇ ಗೊತ್ತಿಲ್ಲದೇನೆ ಅವರ ಕೋರ್ಟ್ ಒಳಗಡೆ ಅಟ್ಯಾಚ್ ಮಾಡಿಬಿಟ್ಟಿರ್ತಾನೆ ನಮ್ಮ ಪೊಲೀಸ್. ಹಾಗೆ ಏನ್ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಗಳು ಬಂದು ಇಲ್ಲೇನ್ ಮಾಡ್ತಾ ಇದ್ದೀರಾ, ಇಲ್ಲಿಂದ ಹೊರಡಿ ಅಂತ ನಮ್ಮ ಪೊಲೀಸ್ನ ಹೊರಗಡೆ ಕಳಿಸ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಒಂದು ಹೋಟೆಲ್ನಲ್ಲಿ ಕೂತಿದ್ದಾಳೆ. ಅಲ್ಲಿಗೆ ಒಬ್ಬ ದೊಡ್ಡ ಆಫೀಸರ್ ಬರ್ತಾನೆ. ಅವನಿಗೆ ಒಂದು ಫೋನ್ನ ಕೈಗೆ ಕೊಡ್ತಾಳೆ ಹೀರೋಯಿನ್. ನಮ್ಮ ಹೀರೋ ಇನ್ನೊಂದು ಬಿಲ್ಡಿಂಗ್ ಮೇಲೆ ನಿಂತು ಈ ಆಫೀಸರ್ನ ಸ್ನೈಪರ್ ಗನ್ನಲ್ಲಿ ಏಮ್ ಮಾಡ್ಕೊಂಡೆ ಆ ಆಫೀಸರ್ ಜೊತೆ ಫೋನಲ್ಲಿ ಮಾತಾಡ್ತಾನೆ. ಬೆಲ್ಲಿಕಾಫ್ ಯಾರು, ಯಾಕೆ ಅವನನ್ನು ಅವನೇ ಸಾಯಿಸೋಕೆ ಹಿಟ್ಮ್ಯಾನ್ ಏಜೆಂಟ್ ಆಫೀಸ್ನ ಕಾಂಟ್ಯಾಕ್ಟ್ ಮಾಡ್ದ, ಇವಾಗ ಏನಕ್ಕೆ ಹಿಟ್ಮ್ಯಾನ್ ಹುಡುಗರು ನಮ್ಮ ಹೀರೋನ ಸಾಯಿಸೋಕೆ ಬರ್ತಾ ಇದ್ದಾರೆ, ಮತ್ತೆ ಮಿಕೇಲ್ ಬೆಲ್ಲಿಕಾಫ್ ಅವರ ತಮ್ಮ ಉಂದರ್ ಬೆಲ್ಲಿಕಾಫ್ ಎಲ್ಲಿ ಇರ್ತಾನೆ ಅಂತ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಒಂದು ಡೀಲಿಂಗ್ ನ ಆಫೀಸರ್ ಜೊತೆ ಹಾಕ್ತಾನೆ ಹೀರೋ. ನಮ್ಮ ಹೀರೋ ಅವರ ಟಾರ್ಗೆಟ್ ಮಿಕೇಲ್ ಬೆಲ್ಲಿಕಾಫ್. ಮಿಕೇಲ್ ಬೆಲ್ಲಿಕಾಫ್ ಏನ್ ಮಾಡಿದಾನೆ ಅಂದ್ರೆ ಎಲೆಕ್ಷನ್ ಹತ್ರ ಬಂದಿದೆ, ಅದಕ್ಕೆ ಜನರ ಮಧ್ಯ ಸಿಂಪತಿ ಬರ್ಸೋಕೆ ಹಿಟ್ಮ್ಯಾನ್ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ ಅವನನ್ನು ಸಾಯಿಸೋಕೆ ಅವನೇ ಹೇಳಿರ್ತಾನೆ. ಅಂದ್ರೆ ಅವನ ಡೂಪ್ಲಿಕೇಟ್ ನ ಸಾಯಿಸೋಕೆ ಹೇಳಿರ್ತಾನೆ. ಈ ಕೆಲಸ ಆಗಿದ ತಕ್ಷಣ ಆ ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡೋ ಏಜೆಂಟ್ ನ ಕೊಲ್ಬೇಕು, ಯಾಕೆಂದ್ರೆ ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು ಅಂತ. ಮತ್ತೆ ನಿಕಬರೋರಿನ ಬೆಲ್ಲಿಕಾಫ್ ಹತ್ರ ಇಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿರ್ತಾಳೆ. ಆದ್ರಿಂದ ಅವಳನ್ನು ಸಾಯಿಸೋಕೆ ಹೇಳಿ ಹಿಟ್ಮ್ಯಾನ್ ಏಜೆಂಟ್ ಆಫೀಸ್ಗೆ ಮನಿ ಟ್ರಾನ್ಸ್ಫರ್ ಮಾಡಿದ್ದಾನೆ ಬೆಲ್ಲಿಕಾಫ್. ಇದು ಮಿಕೇಲ್ ಬೆಲ್ಲಿಕಾಫ್ಗೂ ಹಿಟ್ಮ್ಯಾನ್ ಏಜೆಂಟ್ ಆಫೀಸ್ಗೂ ಮಾತ್ರನೇ ಗೊತ್ತಿರುತ್ತೆ. ಅದೇ ತರ ನಮ್ಮ ಹೀರೋ ಕೆಲಸ ಮುಗಿಸಿದ್ದಾನೆ. ಆ ಕೆಲಸ ಮುಗ್ದಿದ ತಕ್ಷಣ ಅವತ್ತು ನೈಟ್ ಟಿವಿ ಚಾನೆಲ್ಗೆ ಲೈವ್ ಆಗಿ ಒರಿಜಿನಲ್ ಬೆಲ್ಲಿಕಾಫ್ ಜನರ ಮುಂದೆ ಬಂದು ಇಂಟರ್ವ್ಯೂ ಕೊಡ್ತಾನೆ. ನೋಡಿ, ಆಪೋಸಿಟ್ ಪಾರ್ಟಿ ನನ್ನ ಸಾಯಿಸೋಕೆ ನೋಡ್ತಾ ಇದ್ದಾರೆ, ಸದ್ಯ ನಾನು ತಪ್ಪಿಸ್ಕೊಂಡೆ, ತಲೆಗೆ ಚಿಕ್ಕದಾಗಿ ಏಟಾಯ್ತು ಅಷ್ಟೇ, ನನಗೆ ಏನೇ ಆದ್ರೂ ಸರಿ ನನ್ನ ಜನರಿಗಾಗಿ ನಾನು ಕೆಲಸ ಮಾಡುತ್ತಾನೆ ಇರ್ತೀನಿ, ಹೋರಾಡ್ತಾನೆ ಇರ್ತೀನಿ ಅಂತ ಪಬ್ಲಿಕ್ ಮುಂದೆ ಮಾತಾಡಿ ಸಿಂಪತಿ ಕ್ರಿಯೇಟ್ ಮಾಡ್ತಾನೆ ಬೆಲ್ಲಿಕಾಫ್. ಆಮೇಲೆ ನಮ್ಮ ಹೀರೋಗೆ ಹೀರೋಯಿನ್ ನಿಕಾನ ಸಾಯಿಸೋಕೆ ಹೇಳಿ ಅಸೈನ್ಮೆಂಟ್ ಬಂದಿರುತ್ತೆ. ಅದೇ ತರನೇ ನಮ್ಮ ಹೀರೋ ಹೀರೋಯಿನ್ನ ಸಾಯಿಸೋಕೆ ಹೋಗ್ತಾನೆ. ಆದ್ರೆ ಅವಳನ್ನ ಸಾಯಿಸದೆ ಏನು ಮಾಡದೆ ಬಿಟ್ಬಿಡ್ತಾನೆ. ಅದೇ ಟೈಮ್ಗೆ ಇನ್ನೊಬ್ಬ ಹಿಟ್ ಮ್ಯಾನ್ ನಮ್ಮ ಹೀರೋನ ಶೂಟ್ ಮಾಡ್ತಾನೆ. ನಮ್ಮ ಹೀರೋ ಅದರಿಂದ ತಪ್ಪಿಸ್ಕೊಂಡು ಹೋಟೆಲ್ಗೆ ಹೋಗಿರ್ತಾನೆ. ಸೊ ಬೆಲ್ಲಿಕಾಫ್ ಪ್ಲಾನ್ ಮಾಡಿದಾಗೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ನ ಸಾಯಿಸೋಕೆ ಹಿಟ್ ಮ್ಯಾನ್ ಏಜೆಂಟ್ಸ್ ಎಲ್ಲಿಗೆ ಹೋದ್ರು ಬರ್ತಾ ಇದ್ದಾರೆ ಅನ್ನೋ ವಿಷಯ. ಸೊ ಇವಾಗ್ಲೇನೆ ನಮ್ಮ ಹೀರೋ ಹಿಟ್ ಮ್ಯಾನ್ಗೆ ಎಲ್ಲ ವಿಷಯನೂ ಅರ್ಥ ಆಗುತ್ತೆ. ಅದಕ್ಕೆ ನಮ್ಮ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಮಿಕೇಲ್ ಬೆಲ್ಲಿಕಾಫ್ಗೆ ಒಬ್ಬ ತಮ್ಮ ಇರ್ತಾನೆ, ಉಂದ್ರೆ ಬೆಲ್ಲಿಕಾಫ್ ಅಂತ. ಅವನು ಸಖತ್ ಪೊರ್ಕಿ, ಹುಡುಗಿರ್ ಮಾರಾಟ, ವೆಪನ್ಸ್ ಮಾರಾಟ ಅಂತ ಇಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾನೆ. ಸೊ ಉಂದ್ರೆ ಬೆಲ್ಲಿಕಾಫ್ನ ಕೊಂದ್ರೆ ಖಂಡಿತ ಅನ್ನ ಮಿಕೇಲ್ ಬೆಲ್ಲಿಕಾಫ್ ಅವನಿಗೆ ಫ್ಯುನರಲ್ ಮಾಡೋಕೆ ಚರ್ಚ್ಗೆ ಬರ್ತಾನೆ. ಆವಾಗ ಮಿಕೇಲ್ ಬೆಲ್ಲಿಕಾಫ್ನ ಅಲ್ಲೇ ಕೊಂದ್ಬಿಡೋಣ ಅಂತ ನಮ್ಮ ಹೀರೋ ಪ್ಲಾನ್ ಮಾಡ್ಕೊಂಡು ಇವಾಗ ಹೀರೋಯಿನ್ ಕರ್ಕೊಂಡು ಉಂದ್ರೆ ಬೆಲ್ಲಿಕಾಫ್ ಇರೋ ಇಸ್ತಾನ್ಬುಲ್ಗೆ ಹೋಗ್ತಾನೆ ನಮ್ಮ ಹೀರೋ. ಅಲ್ಲಿ ಒಂದು ಹೋಟೆಲ್ ನಲ್ಲಿ ರೂಮ್ ಹಾಕಿ ಸ್ಟೇ ಆಗ್ತಾರೆ. ಅಲ್ಲಿ ಹೀರೋಯಿನ್ ಬಟ್ಟೆನೇ ಹಾಕಲ್ಲ, ಹಾಗೆ ಸುತ್ತಾಡ್ತಾ ಇರ್ತಾಳೆ. ಆಮೇಲೆ ಅವತ್ತು ನೈಟ್ ಒಂದು ರೆಸ್ಟೋರೆಂಟ್ಗೆ ಡಿನ್ನರ್ಗಾಗಿ ಹೋಗ್ತಾರೆ. ಅಲ್ಲಿ ಒಬ್ಬ ವೆಪನ್ ಡೀಲರ್ ಊಟ ಮಾಡೋಕೆ ಕೂತಿರ್ತಾನೆ. ಅವನಿಗೆ ವೆಯ್ಟರ್ ಫುಡ್ ನ ತಗೊಂಡೋಗಿ ಕೊಡ್ಬೇಕಾದ್ರೆ ಅದರಲ್ಲಿ ನಮ್ಮ ಹೀರೋ ಏನೋ ಮಿಕ್ಸ್ ಮಾಡಿ ಕೊಟ್ಬಿಡ್ತಾನೆ. ಅದನ್ನ ತಿಂದ ಆ ವೆಪನ್ ಡೀಲರ್ ವಾಮಿಟ್ ಬರೋ ಹಾಗೆ ಆಗುತ್ತೆ. ಅದಕ್ಕೆ ಬಾತ್ರೂಮ್ಗೆ ಹೋಗ್ತಾನೆ. ನಮ್ಮ ಹೀರೋ ಹೀರೋಯಿನ್ಗೆ ಏನ್ ಬೇಕಾದ್ರೂ ತಿನ್ನು, ಎಷ್ಟು ಬೇಕಾದ್ರೂ ಕುಡಿದ್ಬಿಟ್ಟು ಇಲ್ಲೇ ಇರು, ನಾನು ಬರ್ತೀನಿ ಅನ್ಬಿಟ್ಟು ಬಾತ್ರೂಮ್ಗೆ ಹೋಗ್ತಾನೆ. ಹೋದ್ರೆ ಅಲ್ಲಿ ವೆಪನ್ ಡೀಲರ್ ಅವರ ಬಾಡಿ ಗಾರ್ಡ್ 4 ಜನ ನಿಂತಿದ್ದಾರೆ. ಅವ್ರಗಳನ್ನೆಲ್ಲ ಕೊಂದು ಆ ವೆಪನ್ ಡೀಲರ್ ಅವರ ಐಡಿನ ತಗೊಂಡು ಮತ್ತೆ ಒಳಗಡೆ ಬಂದು ಹೀರೋಯಿನ್ನ ಕರ್ಕೊಂಡು ಹೋಗಿ ಅವರು ಸ್ಟೇ ಆಗಿರೋ ರೂಮ್ ನಲ್ಲಿ ಬಿಟ್ಬಿಟ್ಟು ಆ ವೆಪನ್ ಡೀಲರ್ ಅವರ ಹೆಸರಲ್ಲಿ ಉಂದ್ರೆ ಬೆಲ್ಲಿಕಾಫ್ ಜಾಗಕ್ಕೆ ಹೋಗ್ತಾನೆ ಹೀರೋ. ವೆಪನ್ಸ್ಗಳನ್ನ ತಗೊಳ್ಳೋ ರೀತಿ ಉಂದ್ರೆ ಬೆಲ್ಲಿಕಾಫ್ ವೆಪನ್ಸ್ಗಳನ್ನೇ ಯೂಸ್ ಮಾಡಿ ಉಂದ್ರೆ ಬೆಲ್ಲಿಕಾಫ್ನೇ ಕೊಂದು ಆ ಜಾಗವನ್ನೇ ನಾಶ ಮಾಡ್ತಾನೆ ಹೀರೋ. ಆಮೇಲೆ ಹೀರೋಯಿನ್ನ ಯಾರ ಕಣ್ಣಿಗೂ ಬೀಳದೇ ಇರೋ ಥರ ದೂರ ಕರ್ಕೊಂಡು ಹೋಗಿ ಒಂದು ಊರಲ್ಲಿ ಬಿಟ್ಬಿಟ್ಟು ಇಲ್ಲೇ ಸೇಫ್ ಆಗಿರು, ನಾನು ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಮತ್ತೆ ರಷ್ಯಾಗೆ ಬರ್ತಾನೆ ಹೀರೋ. ಅಲ್ಲಿ ರಷ್ಯಾ ಪೊಲೀಸ್ ಅವ್ರನ್ನ ಆಫೀಸ್ಗೆ ನುಗ್ಗಿ ರಷ್ಯಾ ಪೊಲೀಸ್ನ ಕಿಡ್ನಾಪ್ ಮಾಡಿ ಅವನ ಮೇಲೇನೆ ಎದ್ದೇಳಕ್ಕೆ ಆಗದೆ ಇರೋ ತರ ಮುಳ್ಳು ಕಂಬಿಗಳನ್ನ ಹಾಕಿ ಕಟ್ಟಿ ಒಂದು ಬಾತ್ ಟಬ್ ಒಳಗಡೆ ಕೂರಿಸಿ ಜನರೇಟರ್ನ ಆನ್ ಮಾಡಿಬಿಟ್ಟು ಸರಿಯಾಗಿ 2:30 ಒಳಗಡೆ ನಿನ್ನ ಪೊಲೀಸ್ ಟೀಮ್ಗೆ ಕಾಲ್ ಮಾಡಿ ಬೆಲ್ಲಿಕಾಫ್ನ ಶೂಟ್ ಮಾಡೋಕ್ಕೆ ಆರ್ಡರ್ ಕೊಡಬೇಕು. ಇಲ್ಲಾಂದ್ರೆ 2:30ಗೆ ಕರೆಕ್ಟಾಗಿ ಈ ಜನರೇಟರ್ ಇಂದ ಎಲೆಕ್ಟ್ರಿಸಿಟಿ ಈ ಬಾತ್ ಟಬ್ಗೆ ಪಾಸ್ ಆಗುತ್ತೆ.
30 ಸೆಕೆಂಡಲ್ಲಿ ನೀನು ಬೂದಿ ಆಗೋಗ್ತೀಯ ಅಂದ್ಬಿಟ್ಟು ಹೊರಡ್ತಾನೆ ಹೀರೋ. ಅದಕ್ಕೆ ರಷ್ಯಾ ಪೊಲೀಸ್ ಕೆಟ್ಟದಾಗಿ ಬೈತಾ ಇರ್ತಾನೆ. ಇಲ್ಲಿ ಚರ್ಚ್ನಲ್ಲಿ ಫ್ಯೂನರಲ್ ಕಾರ್ಯ ಸ್ಟಾರ್ಟ್ ಆಗುತ್ತೆ. ಜನ ಎಲ್ಲ ಬಂದಿದ್ದಾರೆ. ನಮ್ಮ ಅಮೆರಿಕ ಪೊಲೀಸ್ ಮತ್ತೆ ಅವರ ಅಸಿಸ್ಟೆಂಟ್ ಇನ್ನ ದೊಡ್ಡ ಅಫಿಷಿಯಲ್ಸ್ ಎಲ್ಲರೂ ಬಂದಿದ್ದಾರೆ. ಆವಾಗ ಮಿಕೆಲ್ ಬೆಲಿಕಾಫ್ ಸ್ಟೇಜ್ ಮೇಲೆ ಬಂದು ಸ್ಪೀಚ್ ಕೊಡ್ತಾ ಇರಬೇಕಾದ್ರೆ 2:10 ಹತ್ರ ಆಗೋಗುತ್ತೆ. ಅದಕ್ಕೆ ರಷ್ಯಾ ಪೊಲೀಸ್ ಜೀವಕ್ಕೆ ಹೆದರ್ಕೊಂಡು ಅವನ ಪೊಲೀಸ್ ಟೀಮ್ಗೆ ಕಾಲ್ ಮಾಡಿ ಬೆಲಿಕಾಫ್ನ ಶೂಟ್ ಮಾಡಿ ಅಂತ ಆರ್ಡರ್ ಮಾಡ್ತಾನೆ. ಅದಕ್ಕೆ ಶೂಟ್ ಮಾಡ್ತಾರೆ. ಆದ್ರೆ ಬೆಲಿಕಾಫ್ಗೆ ಏನೂ ಆಗಲ್ಲ. ಯಾಕೆ ಅಂದ್ರೆ ಅವನ ಮುಂದೆ ಬುಲೆಟ್ ಪ್ರೂಫ್ ಗ್ಲಾಸ್ ಇದೆ. ಆಮೇಲೆ ಬೆಲಿಕಾಫ್ನ ಸೇಫ್ ಆಗಿ ಪೊಲೀಸ್ ಟೀಮ್ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಫುಲ್ ಕವರ್ ಆಗಿದ್ದಾನೆ, ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕಿದೆ. ಅವನು ಪೊಲೀಸ್ಗಳನ್ನೆಲ್ಲ ಶೂಟ್ ಮಾಡಿ ಕೊಂದು ಆಮೇಲೆ ಮಾಸ್ಕ್ನ ರಿಮೂವ್ ಮಾಡ್ತಾನೆ. ನೋಡಿದ್ರೆ ನಮ್ಮ ಹೀರೋ. ಆಮೇಲೆ ಬೆಲಿಕಾಫ್ನ ಒಡೆದು ಮೇಲ್ಗಡೆ ಇರೋ ಸೀಕ್ರೆಟ್ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ನಮ್ಮ ಹೀರೋ. ಅಲ್ಲಿಗೆ ಹೋದ್ರೆ ಅಲ್ಲಿ ಒಬ್ಬ ಹಿಟ್ ಮ್ಯಾನ್ ನಮ್ಮ ಹೀರೋನ ಸಾಯಿಸೋಕೆ ಬರ್ತಾನೆ. ಅವನಿಗೆ ಚೆನ್ನಾಗಿ ಹೊಡೆದು ಕೊಂದು ಬಿಡ್ತಾನೆ ನಮ್ಮ ಹೀರೋ. ಇಲ್ಲಿ ಕೆಳಗಡೆ ಚರ್ಚ್ನ ಸುತ್ತ ಫುಲ್ ರೌಂಡ್ ಅಪ್ ಮಾಡಿಬಿಟ್ಟಿದ್ದಾರೆ ಪೊಲೀಸರ್ಸ್. ನಮ್ಮ ಹೀರೋ ತಪ್ಪಿಸ್ಕೊಂಡು ಹೋಗಕ್ಕೆ ಆಗದೆ ಇರೋ ತರ. ಮೇಲ್ಗಡೆ ಕರ್ಕೊಂಡು ಬಂದು ಯಾಕೆ ಹೀಗೆ ಮಾಡಿದೆ, ಯಾರು ನೀನು ಅಂತ ಬೆಲಿಕಾಫ್ನ ವಿಚಾರಿಸಬೇಕಾದ್ರೆ ಬೆಲಿಕಾಫ್ ಕೆಳಗಡೆ ಒಂದು ಗಾಯ ಇದೆ. ಈವಾಗಲೇ ನಮ್ಮ ಹೀರೋಗೆ ಅರ್ಥ ಆಗುತ್ತೆ, ಇದಕ್ಕೂ ಮುಂಚೆ ಅವನು ಕೊಂದಿದ್ದು ಒರಿಜಿನಲ್ ಬೆಲಿಕಾಫ್ನೇ. ಇವನು ಯಾರು ಪ್ರೆಸಿಡೆಂಟ್ ಮಿಕೆಲ್ ಬೆಲಿಕಾಫ್ ತರ ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡು ಅವ್ರ ತರನೇ ಆಕ್ಟ್ ಮಾಡ್ತಾ ಇದ್ದಾನೆ ಅಂತ ಇವಾಗ್ಲೇನೆ ನಮ್ಮ ಹೀರೋಗೆ ಅರ್ಥ ಆಗುತ್ತೆ. ಅದಕ್ಕೆ ಇವನೇ ಎಲ್ಲ ಪ್ರಾಬ್ಲಮ್ನು ಮಾಡಿರೋದು ಅಂತ ಅವನನ್ನು ಅಲ್ಲೇ ಶೂಟ್ ಮಾಡಿಕೊಳ್ತಾನೆ ಹೀರೋ. ಆವಾಗ ಹೊರಗಡೆ ಮಿಲಿಟರಿ ಹೆಲಿಕಾಪ್ಟರ್ ನಮ್ಮ ಹೀರೋ ಇರೋ ರೂಮನ್ನು ಟಾರ್ಗೆಟ್ ಮಾಡಿ ಶೂಟ್ ಮಾಡುತ್ತೆ. ಅದರಿಂದ ತಪ್ಪಿಸ್ಕೋತಾನೆ. ಆಮೇಲೆ ಸೈಲೆಂಟ್ ಆಗಿ ಬಂದು ಅಲ್ಲಿರೋ ಚೇರ್ ಮೇಲೆ ಕೂತ್ಕೋತಾನೆ. ಆಮೇಲೆ ಪೊಲೀಸರ್ಸ್ ಎಲ್ಲರೂ ಬಂದು ಆ ಸೀಕ್ರೆಟ್ ರೂಮ್ ಡೋರ್ನ ಓಪನ್ ಮಾಡಿ ನಮ್ಮ ಹೀರೋನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆವಾಗ ನಮ್ಮ ಅಮೆರಿಕ ಪೊಲೀಸ್ ಆಫೀಸರ್ ನಮ್ಮ ಹೀರೋನ ಅವರ ಕಸ್ಟಡಿಗೆ ತಗೊಂಡು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಆಪೋಸಿಟ್ ಅಲ್ಲಿ ದೊಡ್ಡ ಪೊಲೀಸ್ ಪಡೆನೇ ಬಂದು ಇವ್ರ ಕಾರ್ನ ಅಡ್ಡ ಹಾಕುತ್ತೆ. ಯಾರು ಅಂತ ನೋಡಿದ್ರೆ ಹೋಟೆಲ್ನಲ್ಲಿ ಒಬ್ಬ ದೊಡ್ಡ ಆಫೀಸರ್ ಜೊತೆ ನಮ್ಮ ಹೀರೋ ಫೋನಲ್ಲಿ ಮಾತಾಡಿ ಡೀಲಿಂಗ್ ಮಾಡ್ಕೊಂಡಲ್ಲ ಆ ಆಫೀಸರ್. ಅವರು ಬಂದು ನಮ್ಮ ಪೊಲೀಸ್ ಆಫೀಸರ್ನ ನೀವು ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಂತೆ ನಮಗೆ ಇನ್ಫಾರ್ಮೇಶನ್ ಬಂದಿದೆ ಅನ್ಬೇಕಾದ್ರೆ ನಮ್ಮ ಪೊಲೀಸ್ ಸರ್ ನಾವು ಇಂಟರ್ಪೋಲ್ ಪೊಲೀಸ್ ಆಫೀಸರ್ಸ್, ನಮ್ಮನ್ನು ನೋಡಿದ್ರೆ ಟೆರರಿಸ್ಟ್ ತರ ಕಾಣುತ್ತಾ, ನಾವು ಒಂದು ಇಂಟರ್ನ್ಯಾಷನಲ್ ಕ್ರಿಮಿನಲ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ಬೇಕಾದ್ರೆ ಯಾವ ಕ್ರಿಮಿನಲ್ನ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ದೊಡ್ಡ ಪೊಲೀಸ್ ಆಫೀಸರ್ ಕೇಳ್ತಾರೆ. ಹಿಂದೆ ತಿರುಗಿ ಕಾರು ಒಳಗಡೆ ನೋಡಿದ್ರೆ ನಮ್ಮ ಹೀರೋ ಅಲ್ಲಿಲ್ಲ, ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಆಮೇಲೆ ಆ ದೊಡ್ಡ ಆಫೀಸರ್ ಸಾರಿ ಸರ್ ನಮಗೆ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ, ನೀವು ಹೋಗ್ಬೋದು ಅನ್ಬಿಟ್ಟು ಹೋಗ್ತಾರೆ. ಇದೇನೆ ನಮ್ಮ ಹೀರೋ ಮತ್ತೆ ಆ ದೊಡ್ಡ ಆಫೀಸರ್ ಮಧ್ಯೆ ಇದ್ದಿದ್ದ ಡೀಲ್. ಇವಾಗ ಪ್ರೆಸೆಂಟ್ ಟೈಮ್. ನಮ್ಮ ಹೀರೋ ಸ್ಟಾರ್ಟಿಂಗ್ನಲ್ಲೇ ಪೊಲೀಸ್ ಅವರ ಮನೆಗೆ ನುಗ್ಗಿದ್ನಲ್ಲ, ಅಲ್ಲಿ ಇವಾಗ ನಮ್ಮ ಹೀರೋ ಪೊಲೀಸ್ಗೆ ಏನು ಹೇಳ್ತಾ ಇದ್ದಾನೆ ಅಂದರೆ, ನೋಡಿ ಆಫೀಸರ್, ನೀವು ನನ್ನ ಹಿಡಿಯೋದಕ್ಕೆ 3 ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀರಾ, ಆದರೆ ಅದು ಆಗದೆ ಇರೋ ಕೆಲಸ. ಬೆಟರ್ ಐಡಿಯಾ ನಾನು ಕೊಡ್ತೀನಿ. ಅಲ್ಲಿ ಒಬ್ಬ ಹಿಟ್ಮ್ಯಾನ್ನ ನಾನು ಕೊಂದಾಕಿದ್ದೀನಿ. ಅವನೇ ನೀವು ಹುಡುಕ್ತಾ ಇದ್ದ ಹಿಟ್ಮ್ಯಾನ್. ಅವನು ನಿಮ್ಮನ್ನು ಹುಡುಕೊಂಡು ಸಾಯಿಸೋಕ್ಕೆ ಬಂದಾಗ ನೀವು ಅವನನ್ನು ಶೂಟ್ ಮಾಡಿ ಕೊಂದ್ಬಿಟ್ಟೆ ಅಂತ ಹೇಳಿ ಫೈಲ್ನ ಕ್ಲೋಸ್ ಮಾಡಿ ಅಂತ ನಮ್ಮ ಹೀರೋ ಹೇಳಬೇಕಾದ್ರೆ ಪೊಲೀಸ್ ಅದು ಆಗಲ್ಲ, ನನಗೆ ಕೊನೆವರೆಗೂ ಆ ಗಿಲ್ಟ್ ಕಾಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ನೀವು ಇದನ್ನು ಮಾಡಿದ್ರೇನೆ ನಿಮಗೂ ಒಳ್ಳೇದು ನನಗೂ ಒಳ್ಳೇದು, ಗುಡ್ ಬೈ ಮೈಕಲ್ ಅಂತ ಹೇಳ್ಬಿಟ್ಟು ಪೊಲೀಸ್ಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಹೀರೋ. ಸ್ವಲ್ಪ ದಿನಗಳ ನಂತರ ನಮ್ಮ ಹೀರೋಯಿನ್ ಪೀಟರ್ಸ್ಬರ್ಗ್ ರಷ್ಯಾದಲ್ಲಿ ಇದ್ದಾಳೆ. ನಮ್ಮ ಹೀರೋಯಿನ್ಗೆ ಪೋಸ್ಟ್ ಬಂದಿದೆ. ಅದನ್ನು ತಗೊಂಡು ಓಪನ್ ಮಾಡಿ ನೋಡಿದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಸ್ತಾನ್ಬುಲ್ನಲ್ಲಿ ಒಂದು ಹೋಟೆಲ್ನಲ್ಲಿ ಇದ್ರಲ್ಲ, ಆ ಹೋಟೆಲ್ ಫೋಟೋಸ್ ಇದೆ. ಅದನ್ನು ನೋಡಿ ನಮ್ಮ ಹೀರೋಯಿನ್ ಖುಷಿ ಆಗ್ಬೇಕಾದ್ರೆ ನಮ್ಮ ಹೀರೋ ಮೇಲ್ಗಡೆ ಒಬ್ಬ ಹಿಟ್ಮ್ಯಾನ್ ನಮ್ಮ ಹೀರೋಯಿನ್ನ ಸಾಯಿಸೋಕೆ ಬಂದಿರ್ತಾನೆ. ಅವನನ್ನು ಕೊಂದ್ಬಿಟ್ಟು ಸ್ನೈಪರ್ ಗನ್ ಪೈನಾಕುಲರ್ನಲ್ಲಿ ಹೀರೋಯಿನ್ನ ನೋಡ್ತಾ ಇರ್ತಾನೆ ಹೀರೋ. ಹಾಗೆ ಹೀರೋಯಿನ್ ಖುಷಿಯಾಗಿ ನಡ್ಕೊಂಡು ಹೋಗ್ತಾಳೆ. ಇಲ್ಲಿಗೆ ಹಿಟ್ಮ್ಯಾನ್ ಫಸ್ಟ್ ಪಾರ್ಟ್ ಮೂವಿ ಮುಗಿಯುತ್ತೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನೂ ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹೇಯ್ ಈ ಥರ ಒಂದು ಚಾನೆಲ್ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.